ಎಷ್ಟು ಚಾಣಕ್ಯ ಉತ್ತರ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಇದಕ್ಕೆ ಬರ್ಲಿ ಈಗ ಉತ್ತರ ಕರ್ನಾಟಕ ಉತ್ತರ ಬಗ್ಗೆ ಅಲ್ಲಲ್ಲ ಉತ್ತರ ನಾನು ಅದೇ ಅವರು 1 hour ಉತ್ತರ ಕರ್ನಾಟಕಕ್ಕೆ ಬರಲೇ ಇಲ್ಲ. ನಾನು ಎಲ್ಲ ನಮ್ಮ ಸದಸ್ಯರು ವಿನಯ್ ಕೌಜಲಿಗಿ ಯಾರ್ಯಾರು ಉತ್ತರ ಕರ್ನಾಟಕದ ಚರ್ಚೆಗಳನ್ನ ಮಾಡಿದ್ರು. ಬೆಳಗಾವಿ ಇರ್ಬೋದು, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಬೀದರ್, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ ಈ ಎಲ್ಲ ಜಿಲ್ಲೆಯ ಸದಸ್ಯರುಗಳು ಮಾತಾಡಿದ್ರು. ನಾನು ನೋಟ್ ಮಾಡ್ಕೊಂಡೆ ಅವ್ರು ಏನೇನು ವಿಚಾರ ಮಾತಾಡ್ತಾವ್ರೆ ಅಂತ. ಅವರೆಲ್ಲರೂ ಮೊದಲೇ ಪ್ರಶ್ನೆ ನೀರಾವರಿ ಸಮಸ್ಯೆ ಬಗ್ಗೆ ಹೆಚ್ಚು ಮಾತಾಡಿದಂಥದ್ದು. ನೀರಾವರಿ, ಮಾದಾಯಿ ಬಗ್ಗೆ, ಕೃಷ್ಣಾ ಬಗ್ಗೆ, ಘಟಪ್ರಭಾ, ಮಲಪ್ರಭಾ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ರು. ಇನ್ ಕೆಲವರು ಅಸಮರ್ಪಕ ಕೆರೆ ಅಭಿವೃದ್ಧಿ ಬಗ್ಗೆ, ನೀರಿನ ಸಂಗ್ರಹದ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದನ್ನ ನಾನು ನೋಡಿದೆ. ಬಹಳ ಒತ್ತು ಕೊಟ್ಟು ಮಾತಾಡಿದ್ರು. ಎರಡನೇದು ಅವರು ರೈತರ ಸಮಸ್ಯೆ ಬಗ್ಗೆ ಮಾತಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನದ ಕೊರತೆ ಇದೆ, ಇದನ್ನ ನಿವಾರಿಸಬೇಕು ಅಂತ ಹೇಳಿದ್ರು. ರೈತರ ಉತ್ಪನ್ನಗಳಿಗೆ ಪ್ರಚಾರ ಸಿಗ್ತಾ ಇಲ್ಲ, ಆ ಪ್ರಚಾರ ಆಗ್ಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ದ್ರಾಕ್ಷಿ ಬೆಳೀತಾರೆ, ಅದನ್ನ ಕೋಲ್ಡ್ ಸ್ಟೋರೇಜ್ ಇಲ್ಲ. ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೋಲ್ಡ್ ಸ್ಟೋರೇಜ್, ನಮ್ಮವರೆಲ್ಲ ಅಲ್ಲಿಗೋಗ್ಬೇಕು ಮಹಾರಾಷ್ಟ್ರಕ್ಕೆ. ನಮ್ಮಲ್ಲೂ ಕೋಲ್ಡ್ ಸ್ಟೋರೇಜ್ ಆದ್ರೆ ಅವಕಾಶ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಮೂಲಭೂತ ಸೌಕರ್ಯಗಳ ಬಗ್ಗೆ, ರಸ್ತೆ ಸಮಸ್ಯೆ ಬಗ್ಗೆ ಬಹಳ ಜನ ಹೇಳಿದ್ರು. ಶೌಚಾಲಯಗಳು ಸಮಸ್ಯೆ ಹೇಳಿದ್ರು. ವಿದ್ಯುತ್ ಬಗ್ಗೆ ಅಂತೂ ಬಹಳ ಜನ ಜಾಸ್ತಿ ಮಾತಾಡಿದಂತವ್ರು ವಿದ್ಯುತ್ ಬಗ್ಗೆ, ಟ್ರಾನ್ಸ್ಫಾರ್ಮರ್ಗಳ ಬಗ್ಗೆ. ಸರಿಯಾಗಿ ವಿದ್ಯುತ್ 7 ಗಂಟೆ ನಮ್ಗೆ ಸಿಗ್ತಾ ಇಲ್ಲ. ರಾತ್ರಿ ಹೊತ್ತು ಈ ಕಾಡು ಪ್ರದೇಶದಲ್ಲಿ ಕೊಟ್ರೆ ನಮಗೆ ತೊಂದರೆ ಆಗ್ತತೆ. 7 ಗಂಟೆ ನಿರಂತರವಾಗಿ ವಿದ್ಯುತ್ ಬೆಳಗ್ಗೆ ಕೊಡಬೇಕು ಅಂತ ಹೇಳಿದ್ರು. ಕುಡಿಯೋ ನೀರಿನ ಸಮಸ್ಯೆ ಹೇಳಿದ್ರು. ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಜಾಸ್ತಿ ಒತ್ತನ್ನ ಕೊಟ್ಟು. ಅದೇ ರೀತಿ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ಸ್ಟಾರ್ಟ್ಅಪ್ಗಳು ಈ ಭಾಗದಲ್ಲಿ ಬರಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಗ್ಗೆ ಮಾತಾಡಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೇರೆ ಬೇರೆ, ನಾವು ಹೈದರಾಬಾದ್ಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ನಮ್ಮಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬರಬೇಕು ಅನ್ನೋದು ಹೇಳಿದ್ದಾರೆ. ಅದೇ ರೀತಿ ಮಹಿಳಾ ಕಾಲೇಜುಗಳು ಕೊರತೆ ಇದೆ, ಇದಾಗಬೇಕು ಅಂತ ಹೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಇದ್ರ ಬಗ್ಗೆ ಏನು ಪ್ರಸ್ತಾವ ಮಾಡಿ, ಮತ್ತೆ ಅವರೆಲ್ಲೂ ಕೂಡ ಇದಕ್ಕೆ ಇವಾಗ ಏನ್ ಘೋಷಣೆ ಮಾಡಿದ್ರು, ಇದು ಕಮಿಟಿ ಒಂದ್ ಬಿಟ್ರೆ ಉಳಿದಿದ್ದಕ್ಕೆ ಯಾವುದಕ್ಕೂ ಆರ್ಥಿಕ ಬೆಂಬಲ ಏನಿದೆ ಅಂತ ಹೇಳಿ ಘೋಷಣೆ ಮಾಡಿ. ಇಷ್ಟು ಹಣ ನಾವೆಲ್ಲ ಅಂದ್ಕೊಂಡಿದ್ರಿ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಯಾವಾಗೂ ಬಹಳ ಸ್ಪೆಸಿಫಿಕ್ ಆಗಿರ್ತಾರೆ. ಸುಮ್ನೆ ಹಂಗೆ ಓವರಲ್ ಆಗಿ ಹೇಳಲ್ಲ, ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಏನೋ ಕಾರ್ಯಕ್ರಮ ಮಾಡಿದ್ರೆ ಇದಕ್ಕೆ ಎಷ್ಟು ಹಣ ಬೇಕು, ಇದಕ್ಕೆ ಯಾವ ರೀತಿ ಹೊಂದಿಸ್ತೀರಿ ಬಡ್ಜೆಟ್ ಅಲ್ಲಿ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಘೋಷಣೆ ಮಾಡಿದ್ರೆ ಹೊರತು ಅದಕ್ಕೆ ಯಾವುದೇ ರೀತಿಯ ಆರ್ಥಿಕ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಎಲ್ಲೂ ಕೂಡ ಮಾಡಿ ಆರ್ಥಿಕ ಬೆಂಬಲ ಮಾಡಿ. ಆರ್ಥಿಕ ಸಂಪನ್ಮೂಲ ಆಮೇಲೆ ಘೋಷಣೆನೇ ಮಾಡಿಲ್ಲ. ಘೋಷಣೆ ಮಾಡಿಲ್ಲ ಅವರು. ನನ್ಗನ್ಸ್ತತೆ ಒಂದು ರೀತಿ ಉತ್ತರ ಕರ್ನಾಟಕದ ಜನ ಇಷ್ಟೊತ್ತು 3 ದಿನದ ಕಾಲ ಚರ್ಚೆ ಮಾಡಿದೆ. ನನ್ಗನ್ಸ್ತತೆ ಮುಖ್ಯಮಂತ್ರಿಗಳು ಒಂದು ರೀತಿ ಅವ್ರಿಗೆ ಮೂಗಿಗೆ ತುಪ್ಪ ಸವರಿದ್ದಾರೆ. ಅದು ಬಿಟ್ರೆ ಬೇರೆ ಏನು ಇದರಲ್ಲಿ ಕಾಣಿಸಿಲ್ಲ. ಮಾತಾಡಕ್ ಬಿಡಿ. ಸುಳ್ಳು. ನಮ್ಮ ಎಂ ಬಿ ಪಾಟೀಲ್ ಅವರು ಇವಾಗ ಆಮೇಲೆ ಮಾತಾಡಿ. ನೀವು ಕೈಗಾರಿಕೆ ಘೋಷಣೆ ಅದೆಲ್ಲ ಮೊದಲೇ ಮಾಡ್ಬಿಟ್ಟಿದ್ದೀರ, ಈಗ ಸುಮ್ಮನೆ ಅವ್ರ ಕೈಲಿ ಹೇಳಿಸಿದ್ದೀರ ಅಷ್ಟೇ. ಅದರಿಂದ ಇಲ್ಲಿ ಹಣದ ಪ್ರಶ್ನೆ ಇದೆ. ಈಗಲೇ ನಾನು ಮೊನ್ನೆನೂ ಕೂಡ ಬರದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ, ಈ ಸರ್ಕಾರ ಹಣಕಾಸಿನ ಒಂದು ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಶ್ವೇತಪತ್ರ ಕೊಟ್ರೆ ನಮಗೂ ಅರ್ಥ ಆಗ್ತದೆ. ಎಷ್ಟು ಹಣ ಇದೆ, ಮುಂದೆ ಎಷ್ಟು ಬರ್ಬೋದು, ಯಾವ್ಯಾವ ಮೂಲಗಳಿಂದ ಸಂಗ್ರಹ ಮಾಡ್ತಾರೆ. ಮನೇನು ಕೂಡ ರೆವಿನ್ಯೂ ಇಲಾಖೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಈಗ ಪೆಟ್ರೋಲ್ ಡೀಸೆಲ್ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಇದೆಲ್ಲ ಕ್ರೋಢೀಕರಣ ಮಾಡಿ ಎಷ್ಟು ಹಣ ಬರ್ತದೆ, ನಾವು ಎಷ್ಟು ಉತ್ತರ ಕರ್ನಾಟಕಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳಲೇ ಇಲ್ಲ. ನಾನು ನೋಡಿದ್ದೀನಿ ಪ್ರತಿಯೊಂದು ಸಾರಿನೂ ಮುಖ್ಯಮಂತ್ರಿಗಳು ಹೇಳಿರೋದು ಅಂತದ್ದು. ನಮ್ಮ MLAಗಳು ಏನ್ ಹೇಳಿದ್ದಾರೆ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಇಷ್ಟು ಪ್ರಾಬ್ಲಮ್ ಇದೆ, ಇಲ್ಲಿ ಪ್ರಾಬ್ಲಮ್ ಇದೆ, ಅಲ್ಲಿ ಪ್ರಾಬ್ಲಮ್ ಇದೆ. ಅವ್ರು ಪೂರ್ತಿ 95% ಅವ್ರು ಮಾತಾಡಿದ್ರಲ್ಲಿ ಇಲ್ಲಿ ಪ್ರಾಬ್ಲಮ್ ನಮ್ಮ ಸದಸ್ಯರೇನು ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದ್ದಾರೆ.